ಮಕರ ಸಂಕ್ರಾಂತಿಯಂದು ಯಾವ ರಾಶಿಗಳಿಗೆ ಅದೃಷ್ಟ? ಈ ವರ್ಷ ಮಕರ ಸಂಕ್ರಾಂತಿಯನ್ನ 15 ಜನವರಿ 2024ರಂದು ಆಚರಿಸಲಾಗುತ್ತೆ. ಸೂರ್ಯನು ಉತ್ತರಾಯಣ ತಲುಪಿದಾಗ ಕರ್ಮಗಳು ಮುಗಿದು ಶುಭ ಕಾರ್ಯಗಳು ಪ್ರಾರಂಭವಾಗುತ್ತವೆ. ಈ ಬಾರಿಯ ಮಕರ ಸಂಕ್ರಾಂತಿಯನ್ನ ಬಹಳ ವಿಶೇಷವಾಗಿ ಆಚರಿಸಲಾಗುತ್ತೆ. ಹಲವು ವರ್ಷಗಳ ನಂತರ ಈ ದಿನ ಕೆಲವು ಅಪರೂಪದ ಯೋಗದ ಸಂಯೋಜನೆಯು ನಡೆಯುತ್ತಿದೆ. ಇದರಿಂದಾಗಿ ಕೆಲವು ರಾಶಿಗಳಿಗೆ ಉತ್ತಮ ದಿನಗಳು ಪ್ರಾರಂಭವಾಗುತ್ತವೆ. 77 ವರ್ಷಗಳ ನಂತರ 15 ಜನವರಿ 2024ರಂದು ಮಕರ ಸಂಕ್ರಾಂತಿಯಂದು ವರಿಯಾನ್ ಯೋಗ ಮತ್ತು ರವಿಯೋಗದ ಕಾಕತಾಳೀಯವಿದೆ. ಈ ದಿನ ಬುಧ ಮತ್ತು ಮಂಗಳವು ಒಂದೇ ರಾಶಿ ಚಕ್ರದ ಧನು ರಾಶಿಯಲ್ಲಿ ಇರುತ್ತದೆ. ಈ ಗ್ರಹಗಳ ಸಂಯೋಜನೆಯು ರಾಜಕೀಯ ಮತ್ತು ಬರವಣಿಗೆಯಲ್ಲಿ ಕೆಲಸ ಮಾಡುವವರಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ವರಿಯಾನ್ ಯೋಗ ಸಮಯ 2:40ರಿಂದ 11:11 15 ಜನವರಿ 2024. ರವಿಯೋಗ 7:15 ಬೆಳಿಗ್ಗೆಯಿಂದ 8:07 ಬೆಳಿಗ್ಗೆಯವರೆಗೆ 15 ಜನವರಿ 2024. ಸೋಮವಾರ 5 ವರ್ಷಗಳ ನಂತರ ಸೋಮವಾರ ಮಕರ ಸಂಕ್ರಾಂತಿ ಬರ್ತಾ ಇದೆ. ಈ ವೇಳೆ ನೀವು ಸೂರ್ಯನೊಂದಿಗೆ ಶಿವನ ಆಶೀರ್ವಾದವನ್ನು ಪಡೆಯುತ್ತೀರಿ. ಸಿಂಹ ಮಕರ ಸಂಕ್ರಾಂತಿಯಂದು ಸೂರ್ಯನ ಉತ್ತರಾಯಣವು ನಿಮಗೆ ವರದಾನಕ್ಕಿಂತ ಕಡಿಮೆ ಇಲ್ಲ. ರವಿ ಮತ್ತು ವರಿಯನ ಯೋಗದ ಸಂಯೋಜನೆಯು ನಿಮಗೆ ಯಶಸ್ಸನ್ನ ನೀಡುತ್ತೆ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಸಮೃದ್ಧಿಯನ್ನ ನೀಡುತ್ತೆ. ಉದ್ಯೋಗಿಗಳ ಕೆಲಸದಲ್ಲಿ ಹೆಚ್ಚಳವಿದೆ. ಹೊಸ ಜವಾಬ್ದಾರಿಗಳನ್ನು ಪಡೆಯುತ್ತಾರೆ. ವ್ಯಾಪಾರದಲ್ಲಿ ಬೆಳವಣಿಗೆಗೆ ಬಲವಾದ ಅವಕಾಶಗಳಿವೆ ಮತ್ತು ಪ್ರೀತಿಯ ಸಂಗಾತಿಯೊಂದಿಗಿನ ಸಂಬಂಧಗಳು ಮಧುರವಾಗುತ್ತವೆ. ಮೇಷ ಮಕರ ಸಂಕ್ರಾಂತಿಯಂದು ಸೂರ್ಯನು ಮೇಷರಾಶಿಯ 10ನೇ ಮನೆಗೆ ಪ್ರವೇಶಿಸುತ್ತಾನೆ. ಜಾತಕದ ಈ ಮನೆಯು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದೆ. ಆದ್ದರಿಂದ ಮಕರ ಸಂಕ್ರಾಂತಿಯಂದು ಸಂಭವಿಸುವ ಶುಭ ಕಾಕತಾಳೀಯವು ನಿಮಗೆ ಸಂಪತ್ತು ಮತ್ತು ಖ್ಯಾತಿಯಲ್ಲಿ ಲಾಭವನ್ನ ನೀಡುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಪ್ರಗತಿಯಲ್ಲಿ ಬರುತ್ತಿದ್ದ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಸಂಬಳ ಹೆಚ್ಚಾಗುವ ಲಕ್ಷಣಗಳಿವೆ. ವ್ಯಾಪಾರದಲ್ಲಿ ಪಾಲುದಾರಿಕೆ, ಕೆಲಸದಲ್ಲಿ ನೀವು ಯಶಸ್ಸನ್ನ ಪಡೆಯುತ್ತೀರಿ. ಮೀನರಾಶಿ ಮಕರ ಸಂಕ್ರಾಂತಿ ಮೀನರಾಶಿಯವರಿಗೆ ತುಂಬಾ ಪ್ರಯೋಜನಕಾರಿ. ಈ ಅವಧಿಯಲ್ಲಿ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ. ಬಹಳ ದಿನಗಳಿಂದ ನಡೆಯುತ್ತಿದ್ದ ವ್ಯಾಪಾರ ವ್ಯವಹಾರ ಅಂತಿಮಗೊಳ್ಳಬಹುದು. ಪ್ರೀತಿಯ ಜೀವನವು ಮೊದಲಿಗಿಂತ ಉತ್ತಮವಾಗಿರುತ್ತದೆ. ಕೆಲಸದ ಸ್ಥಳದಲ್ಲಿ ಉತ್ತಮ ವಾತಾವರಣವಿರುತ್ತೆ. ಜನರು ನಿಮ್ಮ ಕೆಲಸವನ್ನ ಹೊಗಳುತ್ತಾರೆ.